ಬೆಂಗಳೂರಿನ ಸಮೀಪ ಮತ್ತೆ ಸಾವಿರಾರು ಎಕರೆ ರೈತರ ಭೂಮಿಯ ಭೂಸ್ವಾಧೀನ ಗೃಹ ಮಂಡಳಿಗಾಗಿ 2670 ಎಕರೆ ಭೂಸ್ವಾಧೀನಕ್ಕೆ ಮುಂದಾಗಿರುವಂತಹ ಸರ್ಕಾರ ಬೆಂಗಳೂರು ಸಮೀಪ ಮತ್ತೆ ಸಾವಿರಾರು ಎಕರೆ ರೈತರ ಭೂಮಿ ಸ್ವಾಧೀನ ಗೃಹ ಮಂಡಳಿಗಾಗಿ 2670 ಎಕರೆ ಭೂ ಸ್ವಾಧೀನಕ್ಕೆ ಮುಂದಾಗಿರುವಂತಹ ಸರ್ಕಾರ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಲ ಹೋಬಳಿಯಲ್ಲಿ ಭೂ ಸ್ವಾಧೀನ ದೊಡ್ಡಬೆಳವಂಗಲದ ಹೋಬಳಿಯ 5 ಗ್ರಾಮಗಳ ಜಮೀನು ಭೂ ಸ್ವಾಧೀನಕ್ಕೆ ಪ್ಲಾನ್ ಮಾಡಿಕೊಂಡಿರುವಂತದ್ದು ಸಿಡಿದಂತಹ ದೊಡ್ಡ ಹೆಜ್ಜಾಜಿ ಮತ್ತು ವೆಂಕಟಾಪುರ ಮತ್ತೆ ಕಾರೇಪುರ ಮತ್ತು ಕಸಂಗಟ್ಟ ಅಯ್ಯನಹಳ್ಳಿ ಜನರು ಭೂಸ್ವಾಧೀನ ವಿರೋಧಿಸಿ ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಈಗ ನೋಡ್ತಾ ಇದ್ದೀರಾ ನೀವು. ಪಾದಯಾತ್ರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಗೃಹ ಮಂಡಳಿ ನೋಟಿಸ್ ಸುಟ್ಟು ಹಾಕಿ ಸರ್ಕಾರದ ನಡೆಗೆ ರೈತರು ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜಮೀನು ಬಿಡಲ್ಲ ಅಂತ ಹೇಳಿ ಅನ್ನದಾತರು ಶಪಥ. ದೇವನಹಳ್ಳಿಯ ಚನ್ನರಾಯಪಟ್ಟಣದ ಮಾದರಿಯಲ್ಲಿ ಉಗ್ರ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮಂಡಳಿ ವತಿಯಿಂದ ರೈತನ ಗಮನಕ್ಕೆ ಬಾರದೇ ಈಗಾಗಲೇ ಒಂದು ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಮಾಡಿ ವಿಕಾಸಸೌಧದಲ್ಲಿ ಮೊನ್ನೆ 19ನೇ ತಾರೀಕು ಒಂದು ಸಭೆ ಕರೆದಿರೋಂಥ ಮಾಹಿತಿ ನಮ್ಮಲ್ಲಿ ದಾಖಲೆ. ಸೊ ಭಾಳ ಮುಖ್ಯವಾಗಿ ಈಗ ಹೌಸಿಂಗ್ ಬೋರ್ಡು ಏನು ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಭಾಗದಲ್ಲಿ 2760 ಎಕರೆ 5 ಗ್ರಾಮ ಕಾರ್ಯಪುರ, ಅಯ್ಯನಹಳ್ಳಿ, ಕಸಗಟ್ಟ, ದೊಡ್ಡ ಹೆಜ್ಜಾಜಿ, ವೆಂಕಟೇಶ್ಪುರ ಅಂತೇಳಿ 5 ಗ್ರಾಮದ ಸಮತಟ್ಟಾದಂಥ ಭೂಮಿನ ಇವತ್ತು ವಶಪಡಿಸ್ಕೊಳ್ಬೇಕು ಅಂತೇಳಿ ರೈತರು ಗಮನಕ್ಕೆ ಬಾರ್ದೇ ಅಲ್ಲೇ ತೀರ್ಮಾನ ತಗೊಳ್ಳೋಂಥ ಒಂದು ವಿಭಿನ್ನ ರೀತಿಯಲ್ಲಿ ಅವರು ಸರ್ಕಾರ ಹೊರಟಿದ್ದಾರೆ. ಸೊ ಈ ಭಾಗದಲ್ಲಿ ಸುಮಾರು 5 ಗ್ರಾಮಗಳಿಂದ ಒಂದು 1000 ಎಕರೆ ವಸ್ತು ಅಡಿಕೆ ಫಸಲಿರ್ತಕ್ಕಂಥದ್ದು ಇದೆ. ಒಣಬೇಸಾಯ ಅಂತ ಬಂದಾಗ ರಾಗಿ ಬಹಳ ಮುಖ್ಯವಾದಂಥ ಬೆಳೆ ರಾಗಿ ಅಂತಿದೆ. ಇನ್ನು ವಾಣಿಜ್ಯ ಬೆಳೆಗಳು ಅಂತ ಬಂದಾಗ ತರಕಾರಿ ಬೆಳೆಗಳನ್ನು ಇವೆಲ್ಲ ಸಾಕಷ್ಟು ಜನ ಈ ಭಾಗದಲ್ಲಿ ಸುಮಾರು ಪ್ರತಿ ಹಳ್ಳಿನಲ್ಲೂ ಕೂಡ ಒಂದು 5 ಹಳ್ಳಿಗಳಿಂದ ಒಂದು ಕನಿಷ್ಠ ಒಂದು 480ರಿಂದ 500 ಚಿಲ್ಲರೆ ಇಷ್ಟು ಬೋರ್ವೆಲ್ಗಳಿದೆ. ಸೊ ಭಾಳ ಮುಖ್ಯವಾಗಿ ಇಲ್ಲಿ ಆದಾಯನ ಮೂಲ ಅಂತ ಬಂದರೆ ಇದು ಹೈನುಗಾರಿಕೆ ಅಂತ ಕರಿತೀವಿ. ಸೊ ಹೈನುಗಾರಿಕೆ ಈ ಭಾಗದಲ್ಲಿ ಭಾಳಷ್ಟು ಇರೋ ದೆಸೆಯಿಂದ ಆಮೇಲೆ ಯಾವುದೇ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಇಲ್ಲದೇ ಇರ್ತಕ್ಕಂಥದ್ದು ಜನರು ಭಾಳಷ್ಟಿದ್ದಾರೆ. ದಲಿತರು, ಭಾಳ ಹಿಂದುಳಿದ ವರ್ಗದಂಥ ಜನರು ಎಲ್ಲರೂ ಕೂಡ ಇದ್ದಾರೆ. ಇಂಥ ಒಂದು ಪ್ರದೇಶದಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ದೇ ಭೂಸ್ವಾಧೀನ ಪಡಿಸ್ಕೊಂಡ್ರೆ ತುಂಬ ಜನರಿಗೆ ಅನ್ಯಾಯ ಆಗ್ತಾಯಿದೆ. ಸೊ ಹಾಗಾಗಿ ಇದು ಅಲ್ಲದೇ ಇವತ್ತು ಈ ಏನು ನ್ಯಾಷನಲ್ ಹೈವೇ 207 ಇದೆ, ಇದರ ಬಲಭಾಗದಲ್ಲಿ ಇವತ್ತು 5000 ಎಕರೆಯನ್ನು ಕ್ಲೀನ್ ಸಿಟಿ ಮಾಡುವಂಥ ನೆಪದಲ್ಲಿ ದೊಡ್ಡ ದೊಡ್ಡ ಭೂಗಳರು ಇವತ್ತು ಈ ಭೂಮಿನ ಹೊಡಿಬೇಕು ಅನ್ನೋ ಒಂದು ಪ್ಲಾನ್ ಮಾಡಿಕೊಂಡು ಅದಕ್ಕೂ ಕೂಡ ಭೂಸ್ವಾಧೀನ ಕೈ ಹಾಕಿದ್ದಾರೆ. ಸೊ ಉಲ್ಕುಂಟೆ ಭಾಗದಲ್ಲಿ ಯಾರು ಒಂದು 2 ಹಳ್ಳಿ ಕೊಡಬೇಕು ಅಂತ ಮನಸ್ಸು ಮಾಡಿದ ದೆಸೆಯಿಂದ ಇವತ್ತು ನಮ್ಮ ಇಡೀ ಹೋಬಳಿನ ಇವತ್ತು ನಾಶ ಮಾಡಲಿಕ್ಕೆ, ರೈತರನ್ನು ನಾಶ ಮಾಡಲಿಕ್ಕೆ ಒಕ್ಕಲೆಬ್ಸೋಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ. ಸೊ ಹಾಗಾಗಿ ರೈತರು ಒಂದೇ ನಿರ್ಧಾರ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಭೂಮಿನ ಬಿಡೋದಿಲ್ಲ, ನಾವು ಭೂಮಿನೇ ನಮ್ಮ ಜೀವನದ ಆಸ್ತಿ, ನಾವು ಜೀವನವನ್ನು ಬಿಟ್ಟು ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಅಂತೇಳಿ ಇವತ್ತು ಹೋರಾಟ ಮಾಡೋ ಮುಖ್ಯವಾಗಿ ಸಮಾವೇಶದ ಮೂಲಕ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೂಡ ನಾವು ಕೊಡ್ತಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬೆಳವಂಗಲದಲ್ಲಿ ಭೂಮಿ ಕೊಡಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಇವತ್ತೆಲ್ಲ ಕರ್ನಾಟಕ ಪ್ರಾಂತ ರೈತ ಸಂಘ, ಹಸಿರು ಸೇನೆಗಳು, ಇನ್ನೂ ಹಲವಾರು ಸಂಘಟನೆಗಳು ಸೇರಿ ಒಂದು ಸಮಾವೇಶವನ್ನು ಮಾಡಿದ್ದೀವಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.